ನನ್ನ ತಂಗಿ ಮದುವೆಯಾಗಿ ಸುಮಾರು 6 ವರ್ಷಗಳಾಗಿವೆ. ಆದ್ರೆ ಇನ್ನೂ ಅವಳಿಗೆ ಮಗುವಾಗಿಲ್ಲ. ಅವಳು ಹಗಲು ರಾತ್ರಿ ಚಿಂತಿಸುತ್ತಾಳೆ. ತನಗೆ ಒಬ್ಬ ಮಗು ಅಥವಾ ಮಗಳು ಇರಬೇಕೆಂದು ಬಯಸುತ್ತಾಳೆ. ಆದ್ರೆ ವಿಧಿ ಬೇರೆ ಯೋಜನೆಗಳನ್ನು ಹೊಂದಿತ್ತು. ನನ್ನ ತಂಗಿ ಮತ್ತು ಅಳಿಯ ಎಲ್ಲವನ್ನೂ ಪ್ರಯತ್ನಿಸಿ ಕೈಬಿಟ್ಟರು ಮತ್ತು ಬಿಟ್ಟುಕೊಟ್ಟರು. ಅವರು ಹಲವಾರು ವೈದ್ಯರನ್ನೂ ಸಹ ನೋಡಿದರು. ಆದ್ರೆ ಏನೂ ಕೆಲಸ ಮಾಡಿಲ್ಲ. ಜನರು ಎಲ್ಲೆಡೆ ಆಯುರ್ವೇದ ಔಷಧಿಗಳನ್ನು ಶಿಫಾರಸು ಮಾಡಿದರು. ಆದ್ರೆ ಅವಳು ಗರ್ಭಿಣಿಯಾಗಲು ಸಾಧ್ಯವಾಗಲಿಲ್ಲ. ಈಗ ನನ್ನ ಅಳಿಯ ಕೂಡ ಸುಸ್ತಾಗಿದ್ದನು. ಅವನು ಎಲ್ಲಾ ಪರೀಕ್ಷೆಗಳಿಗೆ ಒಳಗಾದ ನಂತರ ಅವನು ನನ್ನ ಮೇಲೆ ಕಿರಿಕಿರಿ ಮತ್ತು ಕೋಪಗೊಂಡನು. ಅವನು ನನ್ನನ್ನು ಹೊಡೆಯಲು ಪ್ರಾರಂಭಿಸಿದನು. ಕೆಲವೊಮ್ಮೆ ನನ್ನ ತಂಗಿ ಅಳುತ್ತಾ ನನಗೆ ವಿಷಯಗಳನ್ನು ಹೇಳುತ್ತಿದ್ದಳು. ಆದ್ರೆ ನಾನು ಏನು ಮಾಡಲು ಸಾಧ್ಯ? ನಾನು ಅವಳನ್ನು ಸಮಾಧಾನಪಡಿಸುತ್ತಿದ್ದೆ. ಒಂದು ದಿನ ಎಲ್ಲವೂ ಸರಿಯಾಗುತ್ತದೆ. ನೀನೂ ತಾಯಿಯಾಗುತ್ತೀಯಾ, ಚಿಂತಿಸಬೇಡ ಎಂದು ಹೇಳುತ್ತಿದ್ದೆ. ಆದ್ರೆ ನನ್ನ ಹೆತ್ತವರು ಮತ್ತು ನಾನು ಯಾವಾಗಲೂ ನನ್ನ ತಂಗಿ ಗರ್ಭಿಣಿಯಾಗಲು ಅಸಮರ್ಥತೆಯ ಬಗ್ಗೆ ಚಿಂತಿತರಾಗಿದ್ದೇವೆ. ನನ್ನ ತಂಗಿ ತಾಯಿಯಾಗಬೇಕೆಂದು, ತಾಯ್ತನದ ಸಂತೋಷವನ್ನು ಪಡೆಯಬೇಕೆಂದು, ಅವಳ ಅಳಿಯನ ಪ್ರೀತಿಯನ್ನು ಮರಳಿ ಪಡೆಯಬೇಕೆಂದು ನಾನು ಬಯಸಿದ್ದೆ. ಆದ್ರೆ 7 ವರ್ಷಗಳು ಕಳೆದಿವೆ ಮತ್ತು ಅವಳು ಇನ್ನೂ ತಾಯಿಯಾಗಲಿಲ್ಲ. ದೀದಿಯ ಅತ್ತೆ, ಅತ್ತಿಗೆ ಮತ್ತು ಅತ್ತಿಗೆ ಈಗಾಗಲೇ ಅವಳನ್ನು ಕೆಣಕುತ್ತಿದ್ದಾರೆ. ತುಂಬಾ ವರ್ಷಗಳಾಗಿವೆ. ಆದ್ರೆ ಅವಳು ಇನ್ನೂ ಗರ್ಭಿಣಿಯಾಗಿಲ್ಲ ಮತ್ತು ಈಗ ಅವಳ ಅತ್ತಿಗೆ ಕೂಡ ದೀದಿಯೊಂದಿಗೆ ಜಗಳವಾಡಲು ಪ್ರಾರಂಭಿಸಿದ್ದಾನೆ. ಕ್ಷುಲ್ಲಕ ವಿಷಯಗಳಿಗೂ ಕೈಯೆತ್ತುತ್ತಿದ್ದಾನೆ. ಕೆಲವೊಮ್ಮೆ ಅವನು ರಾತ್ರಿಯಲ್ಲಿ ಕುಡಿದು ಮನೆಗೆ ಬಂದು ಅವಳನ್ನು ಹೊಡೆಯುತ್ತಿದ್ದನು. ದೀದಿಗೆ ಇದೆಲ್ಲದರಿಂದ ಬೇಸತ್ತು ಅವಳು ನಮಗೆ ಫೋನ್ನಲ್ಲಿ ಹೇಳುತ್ತಿದ್ದಳು. ನಾನು ತಕ್ಷಣ ದೀದಿ ಮತ್ತು ಜೀಜು ಮನೆಗೆ ಧಾವಿಸಿದೆ. ಉಳಿದವರೆಲ್ಲರೂ ಹಳ್ಳಿಗೆ ಹೋಗಿದ್ದರು. ದೀದಿ ಮತ್ತು ಜೀಜು ಮಾತ್ರ ಅಲ್ಲಿದ್ದರು. ದೀದಿ ಜ್ವರದಿಂದ ಬಳಲುತ್ತಿದ್ದಳು ಮತ್ತು ಜೀಜು ಅವಳಿಗೆ ಮೇಜಿನ ಮೇಲೆ ಬಿದ್ದಿದ್ದ ಕೆಲವು ಮಾತ್ರೆಗಳನ್ನು ಕೊಟ್ಟಿದ್ದನು. ದೀದಿಯ ಸ್ಥಿತಿಯನ್ನು ನೋಡಿ ಅವಳು ಮಾನಸಿಕವಾಗಿ ಹಿಂಸೆಗೊಳಗಾಗಿದ್ದಾಳೆಂದು ತೋರುತ್ತದೆ ಮತ್ತು ನಾನು ಅವಳನ್ನು ತಬ್ಬಿಕೊಂಡು ಅಳುವುದನ್ನು ತಡೆಯಲು ಸಾಧ್ಯವಾಗಲಿಲ್ಲ. ನನ್ನ ಅತ್ತಿಗೆ ಅವನ ಕೋಣೆಯಲ್ಲಿದ್ದನು ಮತ್ತು ನಾನು ಅವನೊಂದಿಗೆ ಮಾತನಾಡಲು ಅವನ ಕೋಣೆಗೆ ಹೋದೆ. ನೀವು ನನ್ನ ತಂಗಿಗೆ ಏನು ಮಾಡಿದ್ದೀರಿ? ಅವಳಿಗೆ ಮಗುವಾಗದಿದ್ದರೆ ಅದು ಅವಳ ತಪ್ಪೇ? ನನ್ನ ತಂಗಿ ಒಂದು ಕಾಲದಲ್ಲಿ ತುಂಬಾ ಸಂತೋಷವಾಗಿದ್ದಳು ಮತ್ತು ಈಗ ಅವಳು ಹೀಗೆ ಅನಾರೋಗ್ಯದಿಂದ ಮತ್ತು ನಿರ್ಜೀವವಾಗಿ ಮಲಗಿದ್ದಾಳೆ. ಇದೆಲ್ಲವೂ ನಿನ್ನ ತಪ್ಪು. ಅಳಿಯ, ನೀನು ಮೊದಲು ಹೀಗಿರಲಿಲ್ಲ. ನೀನು ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದೆ. ಕುಟುಂಬದ ಉಳಿದವರೊಂದಿಗೆ ನೀನು ಬದಲಾಗಿದ್ದೀಯಾ ಮತ್ತು ಅವಳಿಗೆ ಕಿರುಕುಳ ನೀಡಲು ಪ್ರಾರಂಭಿಸಿದ್ದೀಯಾ. ನೀನು ಅವಳಿಗೆ ಹೊಡೆದಿದ್ದೀಯಾ. ದೀದಿ ಫೋನ್ನಲ್ಲಿ ಅಳುತ್ತಾ ಇದನ್ನೇ ಹೇಳಿದಳು. ನೀನು ಈಗ ಅವಳನ್ನು ಬೆಂಬಲಿಸಬೇಕು. ಆದ್ರೆ ನೀನು ಕುಡಿದು ಮನೆಗೆ ಬಂದು ಅವಳನ್ನು ಹೊಡೆದಿದ್ದೀಯಾ. ಹೀಗೆ ಹೇಳಿದ ನಂತರ ನಾನು ಅಳಲು ಪ್ರಾರಂಭಿಸಿದೆ. ನಂತರ ನನ್ನ ಅಳಿಯ ನನ್ನ ಕೈ ಹಿಡಿದು ನನ್ನನ್ನು ಹಾಸಿಗೆಯ ಮೇಲೆ ಕೂರಿಸಿ ನನ್ನನ್ನು ನೋಡಿ, ಮೋಹಿನಿ, ನಾನು ತಂದೆಯಾಗಲು ಬಯಸುತ್ತೇನೆ. ತಂದೆಯಾಗುವ ಸಂತೋಷವನ್ನು ಅನುಭವಿಸಲು ಬಯಸುತ್ತೇನೆ. ಇದು ಹಲವು ವರ್ಷಗಳಾಗಿವೆ ಮತ್ತು ನಾನು ನನ್ನ ಜೀವನದಲ್ಲಿ ಈ ಸಂತೋಷವನ್ನು ಅನುಭವಿಸಿಲ್ಲ. ನಿಮ್ಮ ತಂಗಿಗೆ ಚಿಕಿತ್ಸೆ ನೀಡಲು ನಾನು ಸಾಧ್ಯವಿರುವ ಎಲ್ಲಾ ರೀತಿಯಲ್ಲಿ ಪ್ರಯತ್ನಿಸಿದೆ ಮತ್ತು ಜನರು ನನಗೆ ಹೇಳಿದೆಲ್ಲೆಲ್ಲ ಅವಳನ್ನು ಕರೆದುಕೊಂಡು ಹೋದೆ. ಆದ್ರೆ ಅವಳು ನನಗೆ ತಂದೆಯ ಸಂತೋಷವನ್ನು ನೀಡಲು ಸಾಧ್ಯವಾಗಲಿಲ್ಲ. ಯಾರೂ ನನ್ನನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುವುದಿಲ್ಲ. ಮನೆಯಲ್ಲಿ ಜನರು ಅವನ ಹೆಂಡತಿ ಅವನನ್ನು ತಂದೆಯಾಗಿಸಲು ಸಾಧ್ಯವಾಗಲಿಲ್ಲ ಎಂದು ಹೇಳುತ್ತಾರೆ. ಅವನು ಎಂತಹ ಮಹಿಳೆಯನ್ನು ಬೆಳೆಸಿದ್ದಾನೆ? ಮದುವೆಯಾಗಿ ಇಷ್ಟು ವರ್ಷಗಳು ಕಳೆದಿವೆ, ಆದರೂ ನಾನು ಇನ್ನೂ ಈ ಸಂತೋಷದಿಂದ ವಂಚಿತನಾಗಿದ್ದೇನೆ. ಹಾಗಾಗಿ ನಾನು ಶಾಂತವಾಗಿ, ಜೀಜು, ಇದು ದೀದಿಯ ಜೀವನದಲ್ಲಿ ಅತ್ಯಂತ ದೊಡ್ಡ ಸಂತೋಷ. ದೀದಿ ತಾಯಿಯಾಗಲು ಬಯಸುತ್ತಾಳೆ, ಆದ್ರೆ ಅದು ಆಗುತ್ತಿಲ್ಲ. ಹಾಗಾದ್ರೆ ದೀದಿ ಇದಕ್ಕೆ ಏನು ಮಾಡಬಹುದು? ನೀನು ಹೇಳು. ದೀದಿ ನನ್ನನ್ನೇ ದಿಟ್ಟಿಸಿ ಅದರ ಬಗ್ಗೆ ಯೋಚಿಸುತ್ತಲೇ ಇರುತ್ತಾಳೆ. ಅದರ ಮೇಲೆ ನಿನ್ನನ್ನು ಅವಳ ಜೊತೆಗೆ ಇರಲು ಬಿಡದು ಬದಲಾಗಿ ನೀವೆಲ್ಲರೂ ಅವಳನ್ನು ಕಿರುಕುಳ ಮಾಡುತ್ತೀರಿ. ಜೀಜು ಹೇಳಿದಳು, ಮೋಹಿನಿ, ನೀನು ಈಗಷ್ಟೇ ಬಂದಿರುವೆ. ಹೋಗಿ ಫ್ರೆಶ್ ಅಪ್ ಮಾಡಿ. ನಾನು ನಿನ್ನ ದೀದಿಯನ್ನು ವೈದ್ಯರ ಬಳಿ ಕರೆದುಕೊಂಡು ಹೋಗಿದ್ದೇನೆ. ಅವಳು ಸಮಯಕ್ಕೆ ಸರಿಯಾಗಿ ಔಷಧಿ ತೆಗೆದುಕೊಳ್ಳುತ್ತಿದ್ದರೆ ಅವಳು ಚೇತರಿಸಿಕೊಳ್ಳುತ್ತಾಳೆ ಎಂದು ಹೇಳಿದನು. ನೀನು ಬಯಸಿದರೆ ನೀನು ಕೆಲವು ದಿನ ಇಲ್ಲಿಯೇ ಇದ್ದು ನಿನ್ನ ದೀದಿಯನ್ನು ನೋಡಿಕೊಳ್ಳಬಹುದು. ಅದರ ನಂತರ ನಾನು ಫ್ರೆಶ್ ಆಗಲು ಸ್ನಾನ ಮಾಡಲು ಹೋದೆ. ನಾನು ಸ್ನಾನಗೃಹದಿಂದ ಹೊರಬರುತ್ತಿದ್ದಂತೆ ನನ್ನ ಅಳಿಯ ಇದ್ದಕ್ಕಿದ್ದಂತೆ ನನ್ನ ಕೋಣೆಗೆ ಬಂದು ಅವನ ಕಣ್ಣುಗಳು ನನ್ನ ಮೇಲೆ ನೆಟ್ಟಾಗಿವೆ. ಅವನು ನನ್ನನ್ನು ಮೇಲಕ್ಕೂ ಮತ್ತು ಕೆಳಕ್ಕೂ ನೋಡುತ್ತಲೇ ಇದ್ದನು. ಅವನು ಒಳಗೆ ಬಂದು ನನ್ನನ್ನು ಮೇಲಕ್ಕೂ ಮತ್ತು ಕೆಳಕ್ಕೂ ನೋಡಲು ಪ್ರಾರಂಭಿಸಿದನು. ನಾನು ಏಕೆ ಗಟ್ಟಿಯಾದೆನೆಂದು ನನಗೆ ತಿಳಿಯಲಿಲ್ಲ. ನನ್ನ ಅಳಿಯ ಇದ್ದಕ್ಕಿದ್ದಂತೆ ನನ್ನನ್ನು ತನ್ನ ತೋಳುಗಳಲ್ಲಿ ತೆಗೆದುಕೊಂಡು ನನ್ನನ್ನು ಬಿಗಿಯಾಗಿ ಚುಂಬಿಸುತ್ತಾ, ಮೋಹಿನಿ, ನೀನು ಬಯಸಿದರೆ ನಾನು ತಂದೆಯಾಗಬಹುದು. ತಂದೆಯಾಗುವ ಸಂತೋಷವನ್ನು ಅನುಭವಿಸಬಹುದು. ನಿನ್ನ ತಂಗಿ ತಾಯಿಯಾಗಬಹುದು ಎಂದು ಹೇಳುತ್ತಿದ್ದನು. ನನ್ನ ಅಳಿಯ ನನ್ನ ಕುತ್ತಿಗೆಯ ಕೆಳಗೆ ಮುತ್ತಿಡುತ್ತಲೇ ಇದ್ದನು. ಮೋಹಿನಿ, ನೀನು ನನ್ನ ಮಗುವಿನ ತಾಯಿಯಾಗುತ್ತೀಯಾ ಎಂದು ಅವನು ಹೇಳಿದನು. ನಾನು ಅವನನ್ನು ತಳ್ಳಿ ಹಾಕಿ ಕೋಪದಿಂದ, ಜೀಜು, ನೀವು ಏನು ಮಾಡುತ್ತಿದ್ದೀರಿ? ನೀವು ಏನು ಮಾಡುತ್ತೀರಿ ಎಂದು ನಿಮಗೆ ತಿಳಿಯುತ್ತದೆ.
ತಂದೆಯೋ, ನಾನು ಇದನ್ನು ಮಾಡುವುದಿಲ್ಲ, ನಾನು ನಿನ್ನ ತಂಗಿಗೆ ದ್ರೋಹ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಲು ಪ್ರಾರಂಭಿಸಿದೆ. ನನ್ನ ಅಳಿಯ, ಮೋಹಿನಿ, ನಾನು ಇದೆಲ್ಲವನ್ನು ನಿನ್ನ ತಂಗಿಗಾಗಿ ಹೇಳುತ್ತಿದ್ದೇನೆ. ನಿನ್ನ ತಂಗಿ ಮತ್ತು ನಾನು ನಿನ್ನ ಮಗುವಿಗೆ ನಮ್ಮ ಹೆಸರುಗಳನ್ನು ಇಡುತ್ತೇವೆ. ನಾವು ಅವರನ್ನು ದತ್ತು ತೆಗೆದುಕೊಳ್ಳುತ್ತೇವೆ. ಮೋಹಿನಿ, ನೀನು ಬಯಸಿದರೆ ನಾವು 9 ತಿಂಗಳು ಪಟ್ಟಣದಿಂದ ಹೊರಗೆ ಇರಬಹುದು. ಯಾರಿಗೂ ಏನೂ ತಿಳಿಯುವುದಿಲ್ಲ. ಇದು ನಿನ್ನ ತಂಗಿಯನ್ನು ತಾಯಿಯನ್ನಾಗಿಸುತ್ತದೆ ಮತ್ತು ನಾನು ತಂದೆಯಾಗುವ ಸಂತೋಷವನ್ನು ಸಹ ಪಡೆಯುತ್ತೇನೆ. ಮನೆಯಲ್ಲಿ ಏನು ನಡೆಯುತ್ತದೋ ಅದು ಮನೆಯಲ್ಲೇ ಇರುತ್ತದೆ. ಮೋಹಿನಿ, ನೀನು ತುಂಬಾ ಸುಂದರ. ಸೋದರ ಮಾವ ನನ್ನ ಹತ್ತಿರ ಬಂದು ನನ್ನ ತುಟಿಗಳನ್ನು ಬಿಗಿಯಾಗಿ ಚುಂಬಿಸಲು ಪ್ರಾರಂಭಿಸಿದನು. ಸ್ನಾನದ ನಂತರ ನನ್ನನ್ನು ಟವಲ್ನಲ್ಲಿ ಸುತ್ತಿಡಲಾಗಿತ್ತು. ಅವನು ನನ್ನ ಟವಲನ್ನು ತೆಗೆದು ನನ್ನ ದೇಹವನ್ನು ಚುಂಬಿಸಲು ಪ್ರಾರಂಭಿಸಿದನು. ಅವನು ನನ್ನನ್ನು ತನ್ನ ತೋಳುಗಳಲ್ಲಿ ತೆಗೆದುಕೊಂಡು ಹಾಸಿಗೆಯ ಮೇಲೆ ಮಲಗಿಸಿದನು. ಅವನು ನನ್ನ ಎದೆಗೆ ಮುತ್ತಿಡಲು ಪ್ರಾರಂಭಿಸಿದನು. ನಾನು ಅವನಿಂದ ನನ್ನನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸಿದೆ. ಆದರೆ ಅವನ ಕಣ್ಣುಗಳು ಸಂಪೂರ್ಣವಾಗಿ ಕೆಂಪಾಗಿದ್ದವು. ಅವನು ಕುಡಿದಿದ್ದನಂತೆ. ಜಿಜು, ನಾನು ನನ್ನ ತಂಗಿಗೆ ದ್ರೋಹ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದೆ. ಅವನು ಹೇಳಿದನು, ನಾನು ಒಮ್ಮೆ ನಿನ್ನ ತಂಗಿಯೊಂದಿಗೆ ಇದರ ಬಗ್ಗೆ ಮಾತನಾಡಿದೆ. ಎಚ್ಚರಿಕೆಯಿಂದ ಯೋಚಿಸಿದ ನಂತರ ಅವಳು ಹೌದು ಎಂದು ಹೇಳಿದಳು. ಆದರೆ ಅವಳು ನಿನ್ನೊಂದಿಗೆ ಮಾತನಾಡಲು ಹೆದರುತ್ತಿದ್ದಳು. ಇದಕ್ಕೂ ಅವನು ಹೌದು ಎಂದು ಪರಿಗಣಿಸಿ. ಅವನು ನನ್ನ ಇಡೀ ದೇಹವನ್ನು ಮುತ್ತಿಟ್ಟು ನನ್ನ ಎದೆಯನ್ನು ಬಲವಾಗಿ ಒತ್ತಿದನು. ನಾನು ನೋವಿನಿಂದ ಕೂಗಿದೆ. ನಾನು ಅವನನ್ನು ತಡೆಯಲು ಪ್ರಯತ್ನಿಸಿದೆ, ಆದರೆ ಅವನು ಕೇಳಲಿಲ್ಲ. ಅವನು ನನ್ನ 2 ತೊಡೆಗಳನ್ನು ಗಟ್ಟಿಯಾಗಿ ಹಿಂಡಿದನು. ಆ ರಾತ್ರಿ ನಾನು ಅವನಿಗೆ ಮಗುವನ್ನು ನೀಡುವಂತೆ ಮಾಡಲು ಅವನು ತನ್ನಿಂದ ಸಾಧ್ಯವಿರುವ ಎಲ್ಲವನ್ನೂ ಮಾಡಿದನು. ಇದಾದ ನಂತರ ಅವನು ಕೋಣೆಯಿಂದ ಹೊರಟು ಹೋದನು. ಅದರ ನಂತರ ನಾನು ಹೇಗೋ ಎಡವಿ ಬೀಳುವ ಹೆಜ್ಜೆಗಳೊಂದಿಗೆ ಉಡುಗೆ ತೊಟ್ಟು ನನ್ನ ತಂಗಿಯನ್ನು ನೋಡಿಕೊಳ್ಳಲು ಕೋಣೆಯಿಂದ ಹೊರಟೆ. ನಾನು ಅವನಿಗೆ ಸಮಯಕ್ಕೆ ಸರಿಯಾಗಿ ಔಷಧಿಗಳನ್ನು ನೀಡಲು ಪ್ರಾರಂಭಿಸಿದೆ. ಪ್ರತಿ ರಾತ್ರಿ ನನ್ನ ಸೋದರ ಮಾವ ನನ್ನ ಕೋಣೆಗೆ ಬಂದು ನನ್ನನ್ನು ತನ್ನ ತೋಳುಗಳಲ್ಲಿ ಬಿಗಿಯಾಗಿ ಹಿಡಿದು ನನ್ನ ಇಡೀ ದೇಹವನ್ನು ಹಿಸುಕಿ ನನ್ನನ್ನು ಮುತ್ತಿಕ್ಕಿ ಮತ್ತು ನನ್ನೊಂದಿಗೆ ಅವನಿಗೆ ಬೇಕಾದುದನ್ನು ಮಾಡುತ್ತಿದ್ದನು. ಅಂದಿನಿಂದ ನಾನು ಅವನನ್ನು ತಡೆಯಲಿಲ್ಲ. ನನ್ನ ತಂಗಿಗೆ ಸಹಾಯ ಮಾಡಬಹುದೆಂದು ನನಗೂ ಅನಿಸಿತು. ನಾನು ಅವನಿಗೆ ನನ್ನಿಂದ ಸಾಧ್ಯವಾದಷ್ಟು ಸಹಾಯ ಮಾಡಬೇಕೆಂದುಕೊಂಡೆ. ನನ್ನ ಸೋದರ ಮಾವ ಪ್ರತಿ ರಾತ್ರಿ ನನ್ನೊಂದಿಗೆ ಲೈಂಗಿಕ ಕ್ರಿಯೆ ನಡೆಸುತ್ತಿದ್ದ. ನಾನು ಅಲ್ಲಿ ವಾಸಿಸುತ್ತಿದ್ದಷ್ಟು ದಿನವೂ ಅವನು ನನಗೆ ಒಗ್ಗಿಕೊಂಡಿದ್ದ. ಅವನು ಕೆಲವೊಮ್ಮೆ ಹಗಲಿನಲ್ಲಿ ನನ್ನ ಕೋಣೆಗೆ ಬಂದು ನನ್ನನ್ನು ತನ್ನ ತೋಳುಗಳಲ್ಲಿ ಹಿಡಿದು ಪ್ರೀತಿಸಲು ಪ್ರಾರಂಭಿಸುತ್ತಿದ್ದನು. ಅವನು ನನ್ನ ದೇಹವನ್ನು ಮುತ್ತಿಡುತ್ತಿದ್ದನು. ಅವನು ನನ್ನೊಂದಿಗೆ ಅಸಾಮಾನ್ಯ ರೀತಿಯಲ್ಲಿ ಲೈಂಗಿಕ ಕ್ರಿಯೆ ನಡೆಸುತ್ತಿದ್ದನು. ಅದು ನನಗೆ ನೋವುಂಟು ಮಾಡುತ್ತದೆ. ಆದರೆ ನನ್ನ ಸಹೋದರಿಯ ಬಗ್ಗೆ ಯೋಚಿಸುತ್ತಾ ನಾನು ನಿರಾಕರಿಸುವುದಿಲ್ಲ. ಏಕೆಂದರೆ ನಾನು ನಿರಾಕರಿಸಿದ್ದರೆ ಅವನು ಮದ್ಯದ ಪ್ರಭಾವದಲ್ಲಿ ನನ್ನ ಸಹೋದರಿಯ ಮೇಲಿನ ಕೋಪವನ್ನು ಹೊರಹಾಕುತ್ತಿದ್ದನು. ಮತ್ತು ಅವಳೀಗ ಚೆನ್ನಾಗಿಲ್ಲ. ನನ್ನ ಸಹೋದರಿ ನನಗೆ ಯಾವುದೇ ಸಮಸ್ಯೆಗಳನ್ನು ಉಂಟುಮಾಡುತ್ತಿದ್ದಾಳೆ ಎಂದು ನನಗೆ ತಿಳಿದಿರಲಿಲ್ಲ. ನನ್ನ ಸೋದರ ಮಾವ ನನ್ನ ದೇಹದೊಂದಿಗೆ ಆಟವಾಡುವುದನ್ನು ಆನಂದಿಸುತ್ತಾನೆ. ಅವನು ನನ್ನ ದೇಹವನ್ನು ಚುಂಬಿಸಲು ಪ್ರಾರಂಭಿಸುತ್ತಾನೆ ಮತ್ತು ಅಸಾಮಾನ್ಯ ರೀತಿಯಲ್ಲಿ ನನ್ನೊಂದಿಗೆ ಲೈಂಗಿಕ ಕ್ರಿಯೆ ನಡೆಸುತ್ತಾನೆ. ಅದನ್ನು ನಾನು ನೋವಿನಿಂದ ಸಹಿಸಿಕೊಳ್ಳುತ್ತೇನೆ. ಆದರೆ ನನ್ನ ಸಹೋದರಿಯ ಬಗ್ಗೆ ಯೋಚಿಸುತ್ತಾ ನಾನು ನಿರಾಕರಿಸುವುದಿಲ್ಲ. ನಾನು ನಿರಾಕರಿಸಿದ್ದರೆ ಅವನು ಮದ್ಯದ ಪ್ರಭಾವದಲ್ಲಿ ನನ್ನ ಮೇಲಿನ ಕೋಪವನ್ನು ಹೊರಹಾಕುತ್ತಿದ್ದನು. ಮತ್ತು ಅವನ ಸ್ಥಿತಿ ಈಗ ಚೆನ್ನಾಗಿಲ್ಲ. ದೀದಿ, ನನ್ನ ಅಳಿಯ ನನಗೆ ಏನು ಬೇಕಾದರೂ ಮಾಡಲು ನಾನು ಬಿಡುತ್ತಿರಲಿಲ್ಲ. ಒಂದು ದಿನ ನನ್ನ ಅಳಿಯ ಕಚೇರಿಗೆ ಹೊರಟಿದ್ದಾಗ ನಾನು ವಾಂತಿ ಮಾಡಲು ಪ್ರಾರಂಭಿಸಿದೆ ಮತ್ತು ಪದೇ ಪದೇ ವಾಂತಿ ಮಾಡುತ್ತಲೇ ಇದ್ದೆ. ನನ್ನ ಅಳಿಯ, ಮೋಹಿನಿ, ನೀನು ಚೆನ್ನಾಗಿದ್ದೀಯಾ ಎಂದು ಕೇಳಿದನು. ನಾನು ಹೌದು, ನಾನು ಎಂದು ಉತ್ತರಿಸಿದೆ. ಸ್ವಲ್ಪ ಸಮಯದ ನಂತರ ನಾನು ಮತ್ತೆ ವಾಂತಿ ಮಾಡಿದೆ. ನನ್ನ ಅಳಿಯ, ಮೋಹಿನಿ, ನೀನು ಚೆನ್ನಾಗಿದ್ದೀಯಾ ಎಂದು ಕೇಳಿದನು. ಅವನು ನಿಲ್ಲಿಸಿದನು. ಅವನ ಮುಖವು ಸ್ಪಷ್ಟವಾಗಿ ಸಂತೋಷದಿಂದ ತುಂಬಿತ್ತು. ನನಗೆ ನಿಧಾನವಾಗಿ ಅರ್ಥವಾಗತೊಡಗಿತು. ನಾನು ಗರ್ಭಿಣಿಯೆಂದು ಖಚಿತಪಡಿಸಿಕೊಳ್ಳಲು ನನ್ನ ಅಳಿಯ ನನ್ನನ್ನು ಖಾಸಗಿ ಆಸ್ಪತ್ರೆಗೆ ತಪಾಸಣೆಗಾಗಿ ಕರೆದೊಯ್ದನು. ಅಲ್ಲಿ ಒಬ್ಬ ಮಹಿಳಾ ವೈದ್ಯರು ನನ್ನನ್ನು ಪರೀಕ್ಷಿಸಿ ನಾನು ಗರ್ಭಿಣಿ ಎಂದು ಹೇಳಿದರು. ಇದನ್ನು ಕೇಳಿ ನನ್ನ ಅಳಿಯ ತುಂಬಾ ಸಂತೋಷಪಟ್ಟರು. ಅವರು ನನ್ನನ್ನು ಬಿಗಿಯಾಗಿ ತಬ್ಬಿಕೊಂಡು, ಮೋಹಿನಿ, ನಾನು ಈ ಸಂತೋಷಕ್ಕಾಗಿ ಹಲವು ವರ್ಷಗಳಿಂದ ಹಂಬಲಿಸಿದ್ದೇನೆ. ವೈದ್ಯರು ನೀನು ತಂದೆಯಾಗಲಿದ್ದೇನೆ ಎಂದು ಹೇಳಿದರು. ನಿಮ್ಮ ಹೆಂಡತಿ ಗರ್ಭಿಣಿಯಾಗಿದ್ದಾಳೆ. ನನ್ನ ಅಳಿಯ ನನ್ನನ್ನು ಪರೀಕ್ಷೆಗಳಿಗಾಗಿ ತನ್ನ ಹೆಂಡತಿಯ ವೇಷದಲ್ಲಿ ಅಲ್ಲಿಗೆ ಕರೆದೊಯ್ದಿದ್ದಾರೆ ಎಂದು ನನಗೆ ಅರಿವಾಯಿತು. ಅವನು ನನ್ನನ್ನು ಮನೆಗೆ ಕರೆದಂದು ಮತ್ತೆ ನನ್ನನ್ನು ಉತ್ಸಾಹದಿಂದ ಪ್ರೀತಿಸಲು ಪ್ರಾರಂಭಿಸಿದನು. ಮೋಹಿನಿ, ನಾನು ನಿನ್ನನ್ನು ಸಂಪೂರ್ಣವಾಗಿ ನೋಡಿಕೊಳ್ಳುತ್ತೇನೆ. ನಿನ್ನ ಪ್ರತಿಯೊಂದು ಅಗತ್ಯವನ್ನು ನಾನು ಪೂರೈಸುತ್ತೇನೆ ಮತ್ತು ನಿನ್ನೊಂದಿಗೆ ನಗರಕ್ಕೆ ಕರೆದು ಹೋಗುತ್ತೇನೆ. ಯಾರಿಗೂ ತಿಳಿಯದು ಮತ್ತು ಈ ಮಗು ನಮ್ಮದು ಎಂದು ನಾವು ಹೇಳುತ್ತೇವೆ. ಮೋಹಿನಿ, ನೀನು ಇದಕ್ಕೆ ಸಿದ್ಧನಿದ್ದೀಯಾ? ಮೋಹಿನಿ,
ನೀನು ನನಗೆ ತುಂಬ ಸಂತೋಷವನ್ನು ಕೊಟ್ಟಿದ್ದೀಯ. ನಾನು ನಿನಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧನಿದ್ದೇನೆ. ನೀನು ಏನು ಕೇಳಿದರೂ ಕೊಡಲು ಸಿದ್ಧನಿದ್ದೇನೆ. ಈ ಸಂತೋಷವನ್ನು ನನಗೆ ಕೊಡು. ತಂದೆಯಾಗುವ ಸಂತೋಷವನ್ನು ನನಗೆ ಕೊಡು. ಮೋಹಿನಿ, ಹೇಳು, ನೀನು ನನಗೆ ಈ ಸಂತೋಷವನ್ನು ನೀಡುತ್ತೀಯಾ? ನೀನು ನನ್ನನ್ನು ತಂದೆಯಾಗನ್ನು ಮಾಡುತ್ತೀಯಾ? ನನ್ನ ಅಳಿಯ ಮತ್ತು ತಂಗಿಯ ಸಲುವಾಗಿ ನಾನು ಹೌದು ಎಂದು ಹೇಳಿದೆ. ನಾನು ನನ್ನ ಅಳಿಯನ ಮುಂದೆ ಹೌದು ಎಂದು ಹೇಳಿದ್ದೆ. ಆದರೆ ತಂಗಿಯೊಂದಿಗೆ ಚೆಲ್ಲಾಟ ಮಾಡಲು ನನಗೆ ಮುಜುಗರವಾಯಿತು. ಇದೆಲ್ಲವನ್ನೂ ದೀದಿಗೆ ಹೇಗೆ ಹೇಳಬೇಕೆಂದು ನನಗೆ ಅರ್ಥವಾಗಲಿಲ್ಲ. ಜಿಜು ನನಗೆ ದೀದಿಯ ಬಗ್ಗೆ ಏನೇ ಹೇಳಿದ್ದರೂ ಸಹ ಜಿಜು ಜೊತೆ ಸಂಬಂಧವಿರಲು ಅವಳಿಗೆ ಯಾವುದೇ ಅಭ್ಯಂತರವಿಲ್ಲ ಎಂಬ ಅಂಶದ ಬಗ್ಗೆ ನಾನು ದೀದಿಯೊಂದಿಗೆ ಎಂದಿಗೂ ಮಾತನಾಡಿರಲಿಲ್ಲ. ನನಗೆ ಜಿಜು ಜೊತೆ ಸಂಬಂಧವಿತ್ತು. ನಾನು ಇದನ್ನು ದೀದಿಯ ಸಂತೋಷಕ್ಕಾಗಿ ಮಾಡಿದೆ. ಅವಳನ್ನು ತಾಯಿ ಮಾಡಲು ನಾನಿದನ್ನು ಮಾಡಿದೆ. ದೀದಿ ನನ್ನನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದೆಂದು ನನಗೆ ಭಯವಾಯಿತು. ಇದನ್ನು ಯೋಚಿಸುತ್ತಾ ನಾನು ಭಯಪಟ್ಟೆ ಮತ್ತು ಅವಳ ಕಣ್ಣುಗಳನ್ನು ನೋಡಲು ಹಿಂಜರಿಸಿದೆ. ನಾನು ಅವಳಿಗೆ ಇದನ್ನು ಹೇಗೆ ಹೇಳಬೇಕೆಂದು ನನಗೆ ತಿಳಿದಿಲ್ಲ. ಜಿಜು ಅವಳಿಗೆ ಇದನ್ನು ಹೇಳಿದಾಗ ದೀದಿ ತಪ್ಪಾಗಿ ಅರ್ಥೈಸಿಕೊಂಡ